ಹೆಲೋ ಗೆಳೆಯರೆ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. 2024 ಈಗ ಹೋಗ್ತಾ ಇದೆ, ಈಗ ಬರ್ತಾ ಇದೆ ಒಂದೂವರೆ ತಿಂಗಳಲ್ಲಿ 2025. ನೀವು ಒಂದು ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಮತ್ತು ಒಂದು ಯೂಟ್ಯೂಬ್ ಚಾನಲ್ ತೆಗಿಬೇಕು. ಈ 2025ರಲ್ಲಿ ಯಾವ್ಯಾವ ವಿಡಿಯೋ ನಾವು ಮಾಡಬಾರ್ದು, ಯಾವ್ಯಾವ ವಿಡಿಯೋ ನಾವು ಮಾಡಬೇಕು, ಯಾವ್ಯಾವ ವಿಡಿಯೋ ಮಾಡಿದರೆ ನಮ್ಮ ಚಾನಲ್ ಡಿಮೊನಿಟೈಸ್ ಆಗ್ತೈತಿ, ಅದು ಮೊನಿಟೈಸ್ ಆಗೋದಿಲ್ಲ. ಇವತ್ತಿನ ವಿಡಿಯೋದ ಟಾಪಿಕ್ ಅದೇ. ಭಾಳಷ್ಟು ಮಂದಿ ಈ ತಪ್ಪುಗಳು ಮಾಡ್ತಾರೆ, ಅವರಿಗೆ ಸರಿಯಾಗಿ ಮಾಹಿತಿ ಸಿಗಲಾರ್ದ ಕಾರಣ ಅವರು ತಪ್ಪು ಹಾದಿಯಲ್ಲಿ ಹೋಗಿ ಅವ್ರ ಚಾನಲ್ ಡಿಮೊನಿಟೈಸ್ ಆಕೈತಿ. ಆವಾಗ ಅವರು ಭಾಳ ಹರಾಸ್ಮೆಂಟ್ ಆಕೈತಿ, ಅವರು ಆವಾಗ ಭಾಳ ಡಿಮೋಟಿವೇಟ್ ಆಗ್ತಾರೆ. ನೀವು ಡಿಮೋಟಿವೇಟ್ ಆಗಬಾರ್ದು. ನಿಮಗೆ ಮುಂದಿನ ದಿನದಲ್ಲಿ ಭಾಳಷ್ಟು ಅಪರ್ಚುನಿಟಿಗಳು ಯೂಟ್ಯೂಬ್ ಪ್ಲಾಟ್ಫಾರ್ಮ್ನಿಂದ ನಿಮಗೆ ಸಿಗಬೇಕು. ನಿಮ್ಮದು ಆರ್ಥಿಕ ಪರಿಸ್ಥಿತಿಯನ್ನು ಇಲ್ಲಿ ಸುಧಾರಣೆ ಆಗಬೇಕು ಒಂದು ಉದ್ದೇಶದಿಂದ ಈ ಜವಾರಿ ಕ್ರಿಯೇಟರ್ ಗೈಡ್ ನಿಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ವಿಡಿಯೋಗೆ 2025 ಈಗ ಬರ್ತಾ ಇದೆ. 2025ರಲ್ಲಿ ನಾವು ಯಾವ್ಯಾವ ಥರದ ಚಾನಲ್ ತೆಗಿಬಾರ್ದು, ಅದರಲ್ಲಿಂದ ತೆಗೆದ್ರೂ ಕೂಡ ಆ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಯಾವ ಚಾನಲ್ ಅದು, ಯಾವ್ಯಾವ ವಿಡಿಯೋ ನಾವು ಮಾಡಬಾರ್ದು, ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಲಾಸ್ಟ್ ಅಂತ ನೋಡಿರಿ. ಸೊ ಫಸ್ಟ್ ಆಫ್ ಆಲ್ ಇದೆ ರೆಕಾರ್ಡಿಂಗ್ ಚಾನಲ್. ರೆಕಾರ್ಡಿಂಗ್ ಚಾನಲ್ ಅಂದ್ರೆ ಏನ್ರಿಪ್ಪ, ನಾವು ಒಂದು ಮೊಬೈಲ್ನಲ್ಲಿ ಏನು ಮಾಡ್ತೀವಿ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀವಿ. ಒಂದು ಯಾವುದಾದ್ರೂ ಗೇಮ್ ಆಡ್ತೀರಿ. ಗೇಮ್ ಆಡಿದ ಮೇಲೆ ಅದಕ್ಕೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದೇ ಯೂಟ್ಯೂಬ್ ಮೇಲೆ ಹಾಕ್ತೀವಿ. ಓಕೆ, ಹೇಳ್ತೀರಾ? ಯೂಟ್ಯೂಬ್ ಗೇಮಿಂಗ್ ರೆಕಾರ್ಡಿಂಗ್ ಮತ್ತು ನೋ ರಿಯಾಕ್ಷನ್, ಅದ್ರ ಮೇಲೆ ಯಾವುದೂ ರಿಯಾಕ್ಷನ್ ಕೊಡೋಂಗಿಲ್ಲ ನಾವು. ಅದರಲ್ಲಿ ವಾಯ್ಸ್ ಕೊಡೋಂಗಿಲ್ಲ. ಗೇಮಿಂಗ್ ನಡೆದಲಾಯ್ತದೆ, ಬರೀ ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇದೆ, ಅಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಮತ್ತು ಸೀರಿಯಲ್ ರೆಕಾರ್ಡಿಂಗ್ ಮಾಡೋದು. ಸೀರಿಯಲ್ಗಳು ಮೊಬೈಲ್ನಲ್ಲಿ ಸೀರಿಯಲ್ ನಡೀತಾ ಇದೆ, ಅದರ ಯಾವುದಾದ್ರೂ ಒಂದು ಚಲೋ ಎಪಿಸೋಡ್ ರೆಕಾರ್ಡಿಂಗ್ ಮಾಡೋದು, ಅಥವಾ ಗೂಗಲಿಂದ ಸೀರಿಯಲ್ ಫೋಟೋಗಳು ಆಗಲಿ, ಸಿನಿಮಾ ಫೋಟೋಸ್ಗಳು ಆಗಲಿ, ಅದು ಡೌನ್ಲೋಡ್ ಮಾಡಿ ಅದಕ್ಕೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಲಾರ್ದೆ ಅದಕ್ಕೆ ನೀವು ಹಾಕಿದರೆ ಕೂಡ ನಿಮ್ಮ ಚಾನಲ್ ಡಿಮೊನಿಟೈಸ್ ಆಕೈತಿ. ಅಕಸ್ಮಾತ್ ಡಿಮೊನಿಟೈಸ್ ಆಗಲಿಕ್ಕಂದ್ರೂ ಕೂಡ ಸೀರಿಯಲ್ ಅಥವಾ ಸಿನಿಮಾದ ಓನರ್, ಪ್ರೊಡ್ಯೂಸರ್, ಡೈರೆಕ್ಟರ್ ಅದು ಮತ್ತು ಯಾವುದು ಮ್ಯೂಸಿಕ್ ಕಂಪ್ನಿ, ಯಾವುದು ವಿಡಿಯೋ ಕಂಪ್ನಿದವರು ಅವರು ರೈಟ್ಸ್ ತೊಗೊಂಡಾರೆ, ಅವರು ಅದು ವಿಡಿಯೋ ನೋಡಿದ ಮೇಲೆ ನಿಮಗೆ ಕಾಪರೇಟ್ ಸ್ಟ್ರೈಕ್ನು ಕೂಡ ಕೊಡ್ಬೋದು. ಅಂಥ ಚಾನಲ್ಗಳು ಡಿಮೊನಿಟೈಸ್ನೂ ಆಕಾವ. ನಿಮ್ಮ ಚಾನಲ್ 3 ಸ್ಟ್ರೈಕ್ ಬಂದ ಮೇಲೆ ಡಿಲೇಟ್ನೂ ಆಗ್ಬೋದು. 2025ರಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡ್ರಿ. ಯೂಟ್ಯೂಬ್ ಕ್ರಿಯೇಟರ್ ಆಗಿರಿ. ಯೂಟ್ಯೂಬ್ ಕ್ರಿಯೇಟರ್ ಆದ್ರೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆದಂದ್ರೆ ನೀವು ಒಂದು ಯೂಟ್ಯೂಬ್ ಕ್ರಿಯೇಟರ್ ಆಗ್ತೀರಿ. ಯೂಟ್ಯೂಬ್ ಕ್ರಿಯೇಟರ್ ಆದಂದ್ರೆ ನಿಮ್ಮದು ಒಂದು ಫ್ಯಾನ್ ಬಿಲ್ಡ್ ಆಕೈತಿ, ಫೇಸ್ ವ್ಯಾಲ್ಯೂ ಬೆಳೀತೈತಿ. ಮತ್ತು 2ನೇ ಚಾನಲ್ ಅದ ಮ್ಯೂಸಿಕ್ ಮಿಕ್ಸ್ ಚಾನಲ್ ಅದ. ಮ್ಯೂಸಿಕ್ ಮಿಕ್ಸ್ ಚಾನಲ್ ಅಂದರೆ ಏನು? ಮ್ಯೂಸಿಕ್ ಮಿಕ್ಸ್ ಚಾನಲ್ ಅಂದರೆ ಮ್ಯಾಶಪ್ ಮ್ಯೂಸಿಕ್ ಅಂತಾರೆ. ಅದಕ್ಕೆ ಯಾವುದಾದ್ರು ಸಾವು ತೊಗೊಂಡು ಅದರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಪೂರ ಎಂಟರ್ ಚೇಂಜ್ ಮಾಡಿಕೊಂಡು ಮತ್ತು ಟೆಂಪೋ ಪಿಚ್ ಚೇಂಜ್ ಮಾಡಿಕೊಂಡು ಮತ್ತು ಮಿಕ್ಸಿಂಗ್ ಚಾನಲ್ ಮಾಡ್ತಾರೆ. ಅದು ರಿಲ್ಯಾಕ್ಸಿಂಗ್ ವಿಡಿಯೋ ಆಗಲಿ, ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಆಗಲಿ, ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಮಾಡೋದು. ಯಾವುದಾದ್ರೂ ಥಂಬ್ನೇಲ್ ಫೋಟೋ ಹಾಕಿ ಹಿಂದೆ ಒಂದು ಯಾವುದೋ ಸಣ್ಣ ಒಂದು ಇಫೆಕ್ಟ್ ನಡೀತಾವ, ಇದು ವಾಯ್ಸ್ ಬಾರದ ಒಂದು ನಡೀತಾವ. ಅಂಥದ್ದು ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ರಿಮಿಕ್ಸ್ ಮ್ಯೂಸಿಕ್ ಚಾನಲ್ ಥರದ ಇಂಥ ಚಾನಲ್ಗಳು ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಹಿಂದಾದರೂ ಮಾಡಿದರೂ ಕೂಡ ಅದು ನಿಮ್ಮ ಚಾನಲ್ ಡಿಮೊನಿಟೈಸ್ ಆಗಿರಬೇಕು. ಆಗಲಿಕ್ಕಂದ್ರೂ ಮುಂದೆ ಆಕೈತಿ, ಅದು ಯಾವಾಗ ಆಕೈತಿ ಅದು ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಇಂಥ ಮ್ಯೂಸಿಕ್ ಚಾನಲ್ಗಳನ್ನು ತೊಗೊಂಡು ನೀವು ಮಾಡಿದರೂ ಕೂಡ ನಿಮಗೆ ಡಿಮೊನಿಟೈಸ್ ಆದರೂ ಕೂಡ ಆಗಲಿಕ್ಕಂದ್ರೂ ಕೂಡ ನಿಮಗೆ ಅದು ಯಾರ್ದ ಮ್ಯೂಸಿಕ್ ಡೈರೆಕ್ಟರ್ ಅದಾರ, ಯಾವ ಕಂಪ್ನಿಗೆ ಅವರು ಆಡಿಯೋ ರೈಟ್ಸ್ ಕೊಟ್ಟಾರ, ಮ್ಯೂಸಿಕ್ ರೈಟ್ಸ್ ಕೊಟ್ಟಾರ, ಆ ಆಡಿಯೋ ಕಂಪ್ನಿದವರು ನಿಮಗೆ ಕಾಪರೇಟ್ ಸ್ಟ್ರೈಕ್ನು ಕೂಡ ಕೊಡ್ಬೋದು. ಮತ್ತು ಮ್ಯೂಸಿಕ್ ಓನರ್ ಕಂಪ್ನಿದವರು 1, 2, 3 ಅವ್ರದ್ದು ಚಾನಲ್ದ ವಿಡಿಯೋಸ್ಗಳು, ಅವ್ರದ್ದು ಹಾಡುಗಳನ್ನು ನೀವು ಮಾಶಪ್ ಮಾಡಿ ರಿಮಿಕ್ ಚಾನಲ್ನಲ್ಲಿ ನೀವು ಹಾಕಿದರೆ ಒಂದು ಕಾಪರೇಟ್ ಸ್ಟ್ರೈಕ್ ಕೊಟ್ಟರೆ 3 ಸ್ಟ್ರೈಕ್ ಒಮ್ಮೆ ಕೊಟ್ಬಿಡ್ತಾರೆ. ಆವಾಗ ನಿಮ್ಮ ಚಾನಲ್ 7 ದಿನದಲ್ಲಿ ಡಿಲೇಟ್ ಆಕೈತಿ. ಇಂಥ ಚಾನಲ್ನಿಂದ ನೀವು ಪೂರ ನಿಮ್ಮ ಚಾನಲ್ ಬರಬಾದಾಗ್ಬಿಡ್ತೈತಿ. ಅಂತಿಂಥ ಚಾನಲ್ ತೆಗಿಬೇಡ್ರಿ. 3ನೇದಿದೆ ಗ್ರೀನ್ ಸ್ಕ್ರೀನ್ ಚಾನಲ್ ವಿಡಿಯೋ. ನಿನ್ನೆರೇ ಹೇಳಿಲ್ರಿ, ಗ್ರೀನ್ ಸ್ಕ್ರೀನ್ ಚಾನಲ್ ಮಾಡಿರಿ, ಮೊನಿಟೈಸ್ ಆಕೈತಿ. ಅದು ಆಕೈತಿ, 101% ಆಕೈತಿ. ಗ್ರೀನ್ ಸ್ಕ್ರೀನ್ ಚಾನಲ್ ಮೊನಿಟೈಸ್ ಆಕ್ಕಾವ. ಆದರೆ ಯಾವ ಥರ ಗ್ರೀನ್ ಸ್ಕ್ರೀನ್ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ ಅದು ಹೇಳ್ತೀನಿ. ಎಲ್ಲಾದರೂ ಒಂದು ಮೂಲೆಯಲ್ಲಿ ನಿಮ್ಮದು ಫೋಟೋ ಕಾಣ್ತಿರ್ತೈತಿ, ವಿಡಿಯೋ ಕಾಣ್ತಿರ್ತೈತಿ, ಅದಕ್ಕೆ ನೀವು ಒಟ್ಟು ವ್ಯಾಲ್ಯೂ ಆ್ಯಡ್ ಮಾಡೋಂಗಿಲ್ಲ. ಈಗ ನನ್ನ ಫೇಸ್ ಹೇಗೆ ಕ್ಲಿಯರ್ ಕಾಣ್ಲಾಕತ್ತಿಲ್ಲ ಹಂಗೆ ಕ್ಲಿಯರ್ ಕಾಣೋಂಗಿಲ್ಲ. 25 to 30% ಇಡೀ ಚೌಕ್ ಒಳಗೆ 25 to 30% ನಿಮ್ಮ ಫೇಸ್ ಕಾಣಬೇಕು. ಮತ್ತು ಹೆಡ್ಫೋನ್ಲಿಂದ ಆ ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ನಿಮ್ಮ ರಿಯಾಕ್ಷನ್ ಕೊಡಬೇಕು. ರಿಯಾಕ್ಷನ್ ಅಂದರೆ ಬರೀ ಮಾರಿ ಫೇಸಿಂದು ರಿಯಾಕ್ಷನ್ ಅಲ್ಲ. ರಿಯಾಕ್ಷನ್ ಅಂದರೆ ನಿಮ್ಮ ವಾಯ್ಸ್ ವ್ಯಾಲ್ಯೂ ಅಲ್ಲಿ ಇರಬೇಕು. ವಾಯ್ಸ್ ವ್ಯಾಲ್ಯೂ ಆ್ಯಡ್ ಇದ್ದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗ್ತೈತಿ. ಇಲ್ಲಿಕ್ಕಂದ್ರೆ ಇಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಸೊ ಇನ್ನೊಂದು 4ನೇ ಚಾನಲ್ ಇದೆ, AI ಚಾನಲ್ ಅಂತ. AI ಚಾನಲ್ ಈಗ ಕಾಲ ಏನೈತಿಲ್ಲ 2024-25 ಈಗ AI ಅಂದರೆ
ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ದ ಜಮಾನ ಬಂದೈತಿ. ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಭಾಳಷ್ಟು ಲಾಭಗಳು ತಗೋತಾ ಇದ್ದಾರೆ. ನೀವು ಕೂಡ ತಗೋಬೋದು. ಈಗ AI ವತಿಯಿಂದ ಸ್ಕ್ರಿಪ್ಟ್ನು ಕೂಡ ನಿಮಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಬರೋಂಗಿಲ್ಲ, ಸ್ಕ್ರಿಪ್ಟ್ನು ಕೂಡ ಬರ್ಕೋಬೋದು. ಮತ್ತು ಚಾಟ್ GPT ಅಂತ ಒಂದು ಆಪ್ಷನ್ ಇದೆ, ಅದರಿಂದ ಆ ವೆಬ್ಸೈಟ್ಲಿಂದ ಕೂಡ ನೀವು ಸ್ಕ್ರಿಪ್ಟ್ ಬರ್ಕೋಬೋದು. ಆ ಸ್ಕ್ರಿಪ್ಟ್ ಮೇಲೆ ಪೂರಾ ಜನನವಾಗಿ ನೀವು ಅದೇ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದರಲ್ಲಿ ಏನಾದರೂ ಶಬ್ದಗಳು ನಿಮಗೆ ತಿಳಿಲಿಕ್ಕಂದ್ರೂ ಕೂಡ ನಿಮ್ಮ ವತಿಯಿಂದ ಶಬ್ದಗಳನ್ನು ಹಾಕಿ ತಿದ್ದುಪಡಿ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನ್ ಕೂಡ ನೀವು AI ವತಿಯಿಂದ ಬರ್ಕೋಬೋದು. ಥಂಬ್ನೇಲ್ನು ಕೂಡ AI ದಿಂದ ಮಾಡ್ಕೋಬೋದು. ಮತ್ತು ನೋ ಪ್ರಾಬ್ಲಮ್ ಇದರಿಂದ. ಮತ್ತು ವಾಯ್ಸ್ ಓವರ್ನು ಕೂಡ L11 ಲ್ಯಾಬ್ ಇದೆ ಮತ್ತು ದೇಸಿ ವೋಕಲ್ ಇದೆ, ಭಾಳಷ್ಟು ವೆಬ್ಸೈಟ್ಗಳು ಅದಾವೆ. ಅದರಲ್ಲಿಂದ ನೀವು ಕೂಡ ವಾಯ್ಸ್ನು ಕೂಡ ಜನ್ರೇಟ್ ಮಾಡ್ಬೋದು. ಆದರೆ ಅದು ರಿಯಲಿಸ್ಟಿಕ್ ಇರಬೇಕು. ಅಲ್ಲಿ ಅದಕ್ಕೆ ತಗೊಂಡು ವಾಯ್ಸ್ ಜನ್ರೇಟ್ ಮಾಡಿ ಕೂಡ ಅದಕ್ಕೆ ಎಡಿಟ್ ಮಾಡಬೇಕು. ಮತ್ತು ಇದು ಎಲ್ಲ ತಗೊಂಡು ನಿಮ್ಮದು ವಾಯ್ಸ್ನೂ ಇಲ್ಲ ಏನೂ ಇಲ್ಲ, ಅದಕ್ಕೆ ನೀವು ಬರೀ ಎಡಿಟಿಂಗ್ನ ಒಳಗೂ ಕೂಡ ಏನು ಸ್ಕಿಲ್ ತೋರಿಸಿಲ್ಲಕಂದ್ರೆ ಇಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದನ್ನು ಕಲೀರಿ. ಮತ್ತು 5ನೇ ಚಾನಲ್ ಇದೆ ಭಕ್ತಿ ಪ್ರಧಾನ್ ಚಾನಲ್. ಈ ಭಕ್ತಿ ಪ್ರಧಾನ್ ಚಾನಲ್ ಅಂದರೆ ಯಾವುದೇ ಒಂದು ಗುಡಿ, ಯಾವುದೇ ಒಂದು ಮಂದಿರ, ಯಾವುದೇ ಒಂದು ಮಠ, ಯಾವುದೇ ಒಂದು ಇಂಥದ್ದುಗಳು ವಿಡಿಯೋಗಳನ್ನು ತೊಗೊಂಡು ಶೂಟ್ ಮಾಡಿ ಹಾಕಿಬಿಡೋದು. ಅದರಲ್ಲಿ ಬರೀ ನಿಮಗೆ ವ್ಯಾಲ್ಯೂಬಲ್ ನಿಮ್ದು ಏನೂ ಹಾಕಿಲ್ಲ, ವಾಯ್ಸ್ನೂ ಇಲ್ಲ, ಏನೂ ಇಲ್ಲ. ಮತ್ತು ಸ್ವಾಮಿಗಳು ಭಾಳಷ್ಟು ಸ್ಟೇಜ್ ಮೇಲೆ ಆಗಲಿ, ಭಾಳಷ್ಟು ಒಂದು ಜಾತ್ರೆಯಲ್ಲಿ ಆಗಲಿ ಪ್ರವಚನ ಮಾಡ್ತಿರ್ತಾರೆ. ಅಂಥ ವಿಡಿಯೋಗಳನ್ನು ಪೂರ ಶೂಟ್ ಮಾಡಿ ಹಾಕೋದು ನಿಮ್ಮ ವ್ಯಾಲ್ಯೂ ಅಲ್ಲಿ ಆ್ಯಡ್ ಇಲ್ಲ. ಯಾಕಂದರೆ ನೀವು ಒಬ್ಬರಲ್ಲಿ ಶೂಟ್ ಮಾಡೋರು ಇರೋಂಗಿಲ್ಲ ಅಲ್ಲಿ. ಮತ್ತು ಈಗ ಎಲ್ಲರ ಕೈಯಾಗ ಮೊಬೈಲ್ ಇದೆ, ಎಲ್ಲರೂ ಏನು ಮಾಡ್ತಾರೆ, ತಮ್ಮ ಮೊಬೈಲಿಂದ ಶೂಟ್ ಮಾಡಿ ಬೇರೆ ಪ್ಲಾಟ್ಫಾರ್ಮ್ನಲ್ಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲದರೊಳಗೆ ಹಾಕ್ತಾರೆ. ಅಂತ ಹಾಕಿದ್ರಲ್ಲಿ ನೀವು ಕೂಡ ಅಲ್ಲಿ ರೀಯೂಸ್ ಕಂಟೆಂಟ್ನಾಗ ಸಿಗಾಕೋತೀರಿ. ಅವರು ಯಾವತ್ತು ಸ್ವಾಮಿಗಳು ನಿಮಗೆ ಕಾಪರೇಟ್ ಸ್ಟ್ರೈಕ್ ಅಂತೂ ಕೊಡೋಂಗಿಲ್ಲ, ಕಾಪರೇಟ್ ಕ್ಲೇಮ್ನು ಕೊಡೋಂಗಿಲ್ಲ. ಆದರೂ ಕೂಡ ರೀಯೂಸ್ ಕಂಟೆಂಟ್ ಪಾಲಿಸಿ ಒಳಗೆ ಸಿಲುಕಿ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಕೈತಿ. ಅದು ಎಲ್ಲ ಪೂರ ಪ್ರವಚನ ನೀವು ಯೂಸ್ ಮಾಡಬಹುದು. ಆದರೆ ಏನಿತ್ತಲ್ಲ ಅದಕ್ಕೆ ಕಾಪರೇಟ್ ಸೆಕ್ಷನ್ ಪ್ರಕಾರ ನೀವು ಎಜುಕೇಷನ್ ಪರ್ಪಸ್ವಾಗಿ ನೀವು ಅದು ಯೂಸ್ ಮಾಡ್ಬೋದು. ಎಜುಕೇಷನ್ ಪರ್ಪಸ್ ಅಂದರೆ ಅವ್ರು ಸ್ವಾಮಿಗಳು ಏನು ಹೇಳಾಕ್ತಾರೆ ಅದು ಆ ಪ್ರವಚನ ಕೇಳ್ರಿ, ಮಂದಿಗೆ ಒಂದು 2 ನಿಮಿಷ 1 ನಿಮಿಷ ತೋರಿಸ್ರಿ ನಿಮ್ಮ ವ್ಯಾಲ್ಯೂ ಅಲ್ಲಿ ಬರಬೇಕು. ಇಂಥ ಸ್ವಾಮಿಗಳು ಈ ಸ್ಟೇಜ್ ಮ್ಯಾಗ ಇಂಥ ಒಂದು ಮಾತು ಹೇಳಿದರು, ಇದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದಾಯಿತು, ನಮಗೆ ಒಂದು ಧಾರ್ಮಿಕ ಒಂದು ಸಂದೇಶವನ್ನು ಸಿಕ್ತು. ನಿಮ್ಮ ವ್ಯಾಲ್ಯೂ ಇಲ್ಲಿ ಆ್ಯಡ್ ಆಗಬೇಕು. ಮತ್ತು ಎಡಿಟಿಂಗ್ ಸ್ಕಿಲ್ ಆ್ಯಡ್ ಆಗಬೇಕು. ಎಂಟರ್ ಬರೀ ಶೂಟ್ ಮಾಡೋದು ಹಂಗೆ ತಗೊಂಡು ಬಂದು ಹಾಕೋದಂದ್ರೆ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಕೈತಿ, ಮೊನಿಟೈಸ್ ಆಗೋದಿಲ್ಲ. ಮತ್ತು 15ನೇದು ಇದೆ ಟ್ರೇಲರ್ ಚಾನಲ್ಗಳು. 6ನೇದು ಟ್ರೇಲರ್ ಚಾನಲ್ಗಳು ಏನಂದರೆ, ಮತ್ತು ಯಾವುದಾದ್ರೂ ಸಿನಿಮಾ ಬರ್ತೈತಿ, ಆ ಸಿನಿಮಾದ ಟ್ರೇಲರ್ ತೊಗೊಂಡು ಡೌನ್ಲೋಡ್ ಮಾಡೋದು, ಹಾಕಿಬಿಡೋದು. ಹಂಗೆ ಈಗ ಇಲ್ಲಿಗಂದ್ರೆ ಹಿಂಗೆ ಮಾಡ್ತಾರೆ. ಯಾವುದೇ ಒಂದು ಸಿನಿಮಾದ ಟ್ರೇಲರ್, ಈಗ KGF 1 ಬತ್ತು, KGF 2 ಬತ್ತು, ಈಗ KGF 3 ಬರ್ತಾ ಇದೆ. KGF 3 ಅಂತ ಟೈಟಲ್ ಇಟ್ಕೊಂಡು KGF 2 ಮತ್ತು KGF 1 ವಿಡಿಯೋ ಕ್ಲಿಪ್ಗಳೊಂದು ಮಿಕ್ಸ್ ಮಾಡಿ ಕೇಸಿಂದ ಎಡಿಟ್ ಮಾಡಲಾರ್ದೆ ಹಾಕೋದು. ಮತ್ತು ಅದರಲ್ಲಿ ನಿಮ್ಮ ವಾಯ್ಸ್ ಕೊಟ್ಟಿಲ್ಲ, ಫೇಸ್ ತೋರಿಸಿಲ್ಲ ಅಂದರೆ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಕೈತಿ. ಅದು ಮೊನಿಟೈಸ್ ಆಗೋದಿಲ್ಲ 2025ರಲ್ಲಿ. ಮತ್ತು 7ನೇದಿದೆ ಟೆಂಪ್ಲೇಟ್ ಚಾನಲ್. ಟೆಂಪ್ಲೇಟ್ ಅಂದರೆ ಏನೈತಿ, ಯಾವುದೇ ಒಂದು ಇದು ಇದೆ, ಒಂದು ಫೋಟೋ ಇಲ್ಲ, ಒಂದು ಯಾವುದೋ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಟೆಂಪ್ಲೇಟ್ ಇದೆ, ಯೆಲ್ಲೋ ಗ್ರೀನ್ ಮಿಕ್ಸಿಂಗ್ ಒಂದೇ ಟೆಂಪ್ಲೇಟ್ ಇದೆ. ಅದರಲ್ಲಿ ಬರೀ ಅಕ್ಷರ ಇಲ್ಲಿ ಫುಲ್ ಅಕ್ಷರ ಅದಾವ. ಬರೀ ಹಿಂದಿನ ಟೆಂಪ್ಲೇಟ್ ಪೂರ ಚೇಂಜ್ ಆಗಿರ್ತೈತಿ, ಆದರೆ ಅಕ್ಷರಗಳು ಚೇಂಜ್ ಆಗಿರ್ತದೆ. ಟೆಂಪ್ಲೇಟ್ಗಳು ಚೇಂಜ್ ಆಗಿಲ್ಲ, ಅಕ್ಷರಗಳು ಚೇಂಜ್ ಆಗ್ತಿರ್ತಾವೆ. ಇಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ನಿಮ್ಮದು ಬರೀ ಟೆಕ್ಸ್ಟ್ ಮುಖಾಂತರ ಅಲ್ಲಿ ಅದರ ಮೇಲೆ ಬರೀ ಮ್ಯೂಸಿಕ್ ಇದೆ, ಅಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಮೊನಿಟೈಸ್ ಆಗಬೇಕಾದ್ರೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗಬೇಕು, ನಿಮ್ಮ ವಾಯ್ಸ್ ವ್ಯಾಲ್ಯೂ ಇರಬೇಕು. ಆ ಅಕ್ಷರ ತಕ್ಕಂತೆ ನೀವು ಅಲ್ಲಿ ಮಾತಾಡಿ ಫೇಸ್ ತೋರಿಸಿದ್ರೆ ಭಾಳ ಒಳ್ಳೆಯದು. 101% ಮೊನಿಟೈಸ್ ಆಕೈತಿ. ಫೇಸ್ ತೋರಿಸೇಬೇಕು. ಫೇಸ್ ತೋರಿಸಿದ್ರೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಕೈತಿ, ಫ್ಯಾನ್ ಬಿಲ್ಡ್ ಆಕೈತಿ, ನೀವು ಒಬ್ಬ ಕ್ರಿಯೇಟರ್ ಆಗ್ತೀರಾ. ಇಂಥ ಚಾನಲ್ಗಳು ಈ 2025ರಲ್ಲಿ ಮೊನಿಟೈಸ್ ಆಗೋದಿಲ್ಲ. ಯಾವ್ಯಾವ ಚಾನಲ್ ಮೊನಿಟೈಸ್ ಆಗೋದಿಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳೀನಿ. ನಿಮಗೆ ತಿಳಿತಂದ್ರೆ ನಿಮ್ಮ ವ್ಯಾಲ್ಯೂಬಲ್ ಅನಿಸಿದ್ರೆ ಇವತ್ತಿನ ಈ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಚಾನಲ್ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತಾನ ನಮಸ್ಕಾರ ಜವಾರಿ ಮಂದಿಗೆ.